ಸಡನ್ ಆಗಿ ಪಕ್ಕಕ್ಕೆ ಹೋದ್ರೆ ರಕ್ತ ಇಷ್ಟು ವಾಂತಿ ಮಾಡಿದ್ರು. ವಾಂತಿ ಮಾಡ್ಬಿಟ್ಟು ನನ್ನ ಮುಖ ನೋಡಿದ್ರು. ಏನಕ್ ಮುಖ ನೋಡ್ತೀಯ, ಕುಡ್ದಿದ್ಯಾ ಅಂತ ಇಲ್ಲ ಅಂದ್ರು. ಮತ್ತೆ ಇನ್ನೊಂದ್ಸತಿ ವಾಂತಿ ಮಾಡಿದ್ರು. ಅವಾಗ ನನ್ ಕತ್ತ ತುಂಬಾ ಹಿಂಗ್ ತೆಪ್ಕೊಬಿಟ್ರು. ಕತ್ತಾಗಿ ತೆಪ್ಕೊಬಿಟ್ಟು 2 ಸತಿ ವಾಂತಿ ಮಾಡಿದ್ರು. ಅವ್ರಿಗೆ ಜೀವಕ್ಕೆ ತುಂಬಾ ಹೊಂಟಾಯ್ತು. ನನ್ ಜೊತೆ 30-35 ವರ್ಷ ಇದ್ದಿ ಇವತ್ತು ನಮ್ ತಾಯಿ ತಂದೆನೂ ಇಲ್ಲ. ಇವತ್ತು ಅವ್ರನ್ನು ಕಳ್ಕೊತಾ ಇದ್ದೀನಿ ಅಂದ್ಬಿಟ್ಟು ಅವತ್ತು ದುಃಖ ಅಂದ್ರೆ ತುಂಬಾ ದುಃಖ ಬಂತು. ತೊಡೆ ಮೇಲೆ ಹಾಕೊಂಡು ಎಲ್ಲ ಕಣ್ಣು ಈ ರೀತಿ ಆಗೋದು. ಕೆಂಪು ಕಲರ್ ಬಂದ್ಬಿಡ್ತು. ಕೆಂಪು ಕಲರ್ ಬಂದ್ಬಿಟ್ಟು ನನ್ನ ಹಿಂಗೇನೆ ನೋಡಕ್ ಶುರು ಮಾಡಿದ್ರು. ಹಂಗೂ ನಮ್ ಹುಡುಗ ಇದ್ದಿದ್ದು ಆಸ್ಪತ್ರೆ ಕರ್ಕೊಂಡೋಗದ ಹೋಗದ ಅಂತ. ನಮ್ಮ ಅಕ್ಕ ಅವರೆಲ್ಲ ಇದ್ದರು. ನಮ್ಮ ಅಕ್ಕ ಒಬ್ಬರೇ ಇದ್ದಿದ್ದು. ಇನ್ನು ಆಸ್ಪತ್ರೆ ಕರ್ಕೊಂಡೋಗೋದಂದ್ರು ಅಷ್ಟೊತ್ತಿಗೆ ಜೀವ ಇಲ್ಲೇ ಹೋಯ್ತು, ತೊಡೆ ಮೇಲೆ ಹೋಯ್ತು ಜೀವ. ಒಂದು ಹೆಣ್ಣು ಗಂಡಿಗೆ ಆ ರೀತಿ ಸಂಪ್ರದಾಯದಲ್ಲಿ ಜೊತೆಲಿ ಕುಂಡ್ರಿಸಿ ಪೂಜೆ ಮಾಡೋದು, ಹಾರ ಬದಲಿವಣೆ ಮಾಡೋದು, ಒಪ್ಪ ಮಾಡ್ಬೇಕಾದ್ರೂ ಸುಧಾ ಬಳೆ ತೆಗಿಯೋದು, ಅಷ್ಟು ಕುಂಕುಮ ತೆಗಿಯೋದು. ಇಲ್ಲಿ ನಮ್ಮ ಪಕ್ಕದಲ್ಲಿ ಸಣ್ಣಮ್ಮ ಅಂತ ಇದ್ದಾರೆ, ಅವರೇ ಸುಧಾ ನಮಗೆ ಬಳೆ ತೆಗ್ದಿದ್ದು. ಅವ್ರ ಪರ್ಸಲ್ಲಿ ಅವ್ರ ಸಾಯೋ ಟೈಮ್ನಲ್ಲಿ 90 ರೂಪಾಯಿ ದುಡ್ಡಿತ್ತು. ಅದ್ರಲ್ಲಿ ಒರೆಸ್ಕೊಂಡು 10 ರೂಪಾಯಿ ತೆಗಿತೀನಿ. ಅದ್ರಲ್ಲಿ ಹತ್ತಿರ ಗಂಟೆ ಊಟ ಕೊಡೋದು. ಅಲ್ಲಿ 5 ಪೂಜೆಗೆ ಮಾತ್ರ. ಊರಲ್ಲೆಲ್ಲಾರು ನಿಮ್ನ ಖುಷಿ ಪಟ್ಟು ಮಾತಾಡಿಸಿದ್ರ? ಊರಲ್ಲೆಲ್ಲ ಖುಷಿ ಪಟ್ಟು. ಯಾರು ಆತರ ಏನು ಮಾತಾಡಿಲ್ಲ? ಯಾರು ಇಲ್ಲಿ ಇನ್ನೂ ಖುಷಿ ಪಟ್ಟು. ನಿಜವಾಗ್ಲೂ ಗ್ರೇಟ್. ಅಂದ್ರೆ ನಾವ್ ಆಗ್ಲೆಲ್ಲ ಕಷ್ಟ ಬಿದ್ದಿರೋದು. ನಾವು ಒಬ್ರು ಕುಂಟೆ ಜಗಳಕ್ಕೆ ಹೋದರಲ್ಲ. ನಾವು ಹುಟ್ಟದೂರಲ್ಲೂ ಸುಧಾ ನಾವು ಒಬ್ರು ಕುಂಟೆ ಜಗಳಕ್ಕೆ ಹೋದರಲ್ಲ, ಒಬ್ರು ಕುಂಟೆ ಜಗಳ ಮಾಡಿದರೇ ಇಲ್ಲ. ನಾವು ನಮ್ ಜೀವನದಲ್ಲೇ ಎಷ್ಟು ಅಲ್ಲಿ ನಮ್ ಜೀವನ ಎಷ್ಟಾಯ್ತು ಅಷ್ಟಾಯ್ತು. ನಾವ್ ಕೆಲ್ಸಕ್ಕೆ ಹೋಗ್ಬೇಕು, ಮನೆಗ್ ಬರ್ಬೇಕಲ್ಲ. ನಮ್ ಕುಂಟೆ ಯಾರು ಜಗಳ ಮಾಡ್ತಾರೆ? ಅವ್ರೆಲ್ಲ ಅಂದ್ರು ಅಯ್ಯೋ ಕಷ್ಟ ಬಿದ್ದಿದೆ ಅವಾಗೆಲ್ಲ, ಇವಾಗ್ಲಾರು ಸುಖವಾಗಿ. ಇವಾಗ್ಲೂ ಅಂತಾರೆ, ಊರ್ಗೋದ್ರೆ ಅಂತಾರೆ ಅಯ್ಯೋ ಅವಾಗ ಎಷ್ಟು ಮಣ್ಣೊತ್ತಿದ್ವಿ, ಎಷ್ಟು ಕಲ್ಲೊತ್ತಿದ್ವಿ, ಇವಾಗ ಚೆನ್ನಾಗಿರು ಅಂತಾರೆ ಅಷ್ಟೇನೆ ಇದ್ದು. ಆಮೇಲೆ ಈ ಜಾಗ ತಗೊಳಕ್ ಸಲುವಾಗಿ ನಮ್ ಭಾವರು ಇದಾರಲ್ಲ ಈ ಒಂದೂರಲ್ಲಿ, ಅವರು ಈ ಜಾಗ ತೆಗೆದುಕೊಟ್ರು. ಇದು ನಮ್ ದುಡ್ಡೇನೆ ತೆಗೆದುಕೊಂಡ. ಅವಾಗ ಇರಕ್ಕೆ ವಾಸವಾಗಿರ್ಬೇಕಲ್ವಾ, ಒಂದ್ 10 ವರ್ಷದ ಮೇಲೆ ಕಟ್ಟಿದ್ ನಾವು. ಈಗ ತಗೊಂಡಿನೇನು 38 ವರ್ಷ ಆಗೈತೆ. ಆಗೊಂದ್ 10 ವರ್ಷದ ಮೇಲೆ ನಾವ್ ಇದ್ರೊಳಗೆ ದುಡ್ಡು ಕೂಡ ಹಾಕ್ತಿವಿ. ದುಡ್ಡು ಜೊತೆ ಮಾಡ್ಕೊಂಡು ಇಲ್ಲೇ ಕೆಲ್ಸಕ್ಕೆ ಹೋಗ್ತಿದ್ರ ಅವರು? ಇಲ್ಲ ಮಹಾರಾಷ್ಟ್ರದಲ್ಲೇ ಇದ್ದ ನಾವು. ಅಲ್ಲೇ ಅಂದ್ರೆ ಹೋಗಿ ಬಂದು ಮಾಡ್ತಾರೆ? ಹೋಗಿ ಬಂದು ಕೆಳಗಡೆ ಮನೆ ಕಟ್ಕೊಂಡೆ ಸ್ವಲ್ಪ. ಏಕೆಂದ್ರೆ ನನ್ನ ನೆಂಬಿ ಬಂದ್ಬಿಟ್ಟಿದ್ದಾನಲ್ಲ. ಈಗ ಅವ್ರ ತಾಯಿ ತಂದೆ ಮನೆಗೆ ನಾವೇ ಕರ್ದು ಹೋಗದ್ ನಡಿ ಅಂತ. ನಾನು ಹೋಗಲ್ಲ, ನಾನು ಚಿಕ್ಕ ಮಗಿನಿಂದ ಬಿಟ್ಬಿಟ್ಟಿದೀನಿ ಅಂದ. ಮೈಸೂರಲ್ಲಿ ಬನ್ನಿ ಮಂಟಪ ಅಂತಾನೆ ಹೇಳಿದ್ರು. ಅಂದ್ರೆ ಅವ್ರು ನಮ್ ಜೊತೆ ಬಂದ್ಮೇಲೆ ಅವ್ರು ಹೋಗೇ ಇಲ್ಲ. ಅವ್ರು ಏನೇ ದುಡಿದ್ರು ನಮ್ ಕೈಲಿ ತಂದ್ಕೊಡ್ಬೇಕು. ಸ್ವಲ್ಪ ಡ್ರಿಂಕ್ಸ್ ಮಾಡೋರು ಅಷ್ಟೇನೆ. ಎಷ್ಟೇ ದುಡ್ಡು ತಟ್ಟಾದ್ರು ನನ್ ಕೈ ಕೊಡೋರು. ಅದಾದ್ಮೇಲೆ ಮನೆ ಕಟ್ಟಾದ್ಮೇಲೆ ಒಂದು ಗುರುಪ್ರವೇಶ ಮಾಡ್ಬಿಟ್ಟು ನಮ್ ಸಮುದಾಯದವ್ರಿಗೆಲ್ಲ ಹೇಳಿದ್ದು. ಸುಮಾರು ಬಾಂಬೆಯಿಂದ ಒಂದು 60-70 ಜನ ಬಂದಿರು. ಗುರುಪ್ರವೇಶಕ್ಕೆ ನಾವು ಕಾಡು ಗೀಡು ಎಲ್ಲ ಮಾಡುತ್ತೋ. ಮತ್ತೆ ಇದ್ರಲ್ಲಿ ನಾವು ಪೂಜೆ ಕೂತ್ಕೋಬೇಕಲ್ಲ, ಆ ಪೂಜೆಗೂ ಸುಧಾ ಶಾಸ್ತ್ರ ನಮ್ಮ ಅಕ್ಕ ದೇವ್ರ ಮಾತಾಡೋ ಕೇಳಿದ್ರು. ನನ್ ಗಂಡ ಹೆಸ್ರಿಗೂ ಕೇಳಿದ್ರು, ನೀವು ಮೊದಲು ಸರಿ ಕೂತ್ಕೊಳ್ಳಿ ಮತ್ತೆ ಯಾರನ್ನಾದ್ರೂ ಕುಂಡ್ರಿಸಿ ಅಂತಂದ್ರು. ನಾವು ನನ್ ಗಂಡ ಪೂಜೆಗೂ ಕೂತಿದ್ದೀವಿ. ಹೋಮಕ್ ಪೂಜೆ ಕೂತ್ಕೊಂಡು ಆಮೇಲೆ ನಮ್ಮ ಮಗಳು ಹಳಿಮೇನ್ ಕುಂಡ್ರಿಸ್ತು. ಮಗಳು ಅಳಮಯ್ಯ ಅಂದ್ರೆ ನಮ್ಮ ಅಕ್ಕನ ಮಗಳು. ಅವ್ರನ್ನು ಕುಂಡ್ರಿಸಾದ್ಮೇಲೆ ಮತ್ತೆ ನಾವ್ ಎದ್ದು ಅವ್ರು ಕುಂಡ್ರಿಸ್ತಿದ್ವಿ. ಇಲ್ಲಿ ಮನೆ ತಗೋ ಸಿಹಿ ಊಟ ಮಾಡಿದ್ವು ಇಲ್ಲಿ ಮನೆ ಗುರುಪ್ರವೇಶದಲ್ಲಿ. ಇನ್ನು ನಮ್ ಸಮುದಾಯ ಬರ್ತಾರಲ್ಲ ಅವ್ರಿಗೆ ಖಾರ ಊಟ ಮಾಡ್ಕೋಬೇಕಾಗಿತ್ತು. ಚೌಟ್ರಿ ಮಾಡಿದೆ, ಕೃಷ್ಣ ಚೌಟ್ರಿ ಅಂತ ಮಾಡಿದೆ. ಸಾಮಾನ್ಗೆ ಮನೆಲ್ಲ ಕಟ್ಟಿಸ್ತೇ ಇದ್ವು. ಇದಾದ ಒಂದ್ 3 ದಿವಸಕ್ಕೆ ಹಿಂಗೆ ಮಂಗಳವಾರ ಇಟ್ಕೋಬೇಕಾಗಿತ್ತು. ಒಂದ್ 4 ದಿವಸ ಬಿಟ್ಕೊಂಡು ಆ ಟೈಮಲ್ಲಿ ಸಾಮಾನೆಲ್ಲ ಕಟ್ಟಿಸ್ತಾ ಎಲ್ಲ ಮಾಡಿದ್ವು. ಹಿಂಗೆ ಕೆಳಗಡೆನೆ ಇಬ್ರಾಳು ಕೂತಿದ್ದು. ಇಬ್ರಾಳು ಕೂತ್ಕೊಂಡು ಕೇರಳದಲ್ಲಿ ಕೆಲ್ಸಕ್ಕೆ ಹೋಗೋರು. ಅಲ್ಲಿಂದ ಟೀ ಪಟ್ನ, ಚಾಯ್ ಪತ್ತಿ ಪ್ರತಿಯೊಂದು ತಂದ್ರು. ಆಮೇಲೆ 3 ಮನೆಗೂ ಒಂದೊಂದು ಡಬ್ಬ, ಡಿಫ್ರೆಂಟ್ ಆಗಿ ಡಬ್ಬ ನೀರ್ ತುಂಬಡ್ಗಕ್ಕೆ. ಯಾಕೆ ನಮ್ ಸಮುದಾಯ ಬರ್ತಾರಲ್ಲ, ದೊಡ್ಡವ್ರು ಬರ್ತಾರೆ, ಅವ್ರಿಗೆಲ್ಲ ಟೀ ನಾನ್ ಮಾಡ್ಕೊಡ್ಬೇಕು ಅಂತ ಅವ್ರಿಗೆ ತುಂಬಾ ಆಸೆ. ಅವ್ರಿಗೆಲ್ಲ ನಮ್ಗ್ ಬೇಕಾದ ಬಟ್ಟೆಗಳೇ ತಂದಿದ್ರು. 1000 ಪ್ಯಾಂಟ್ ಶರ್ಟ್, 1000 ತೀವ್ರು ಎಲ್ಲ ನಮ್ ಗಂಡ ನಾನು ಹೋಗೋ ತಂದಿದ್ದು ಪೂನಾದಿಂದ. ಅವ್ರಿಗೆಲ್ಲ ಮಾಡ್ಬೇಕು ಅಂದ್ಬಿಟ್ಟು. ಆಮೇಲೆ ಖಾರ ಐಟಮ್ಗೆ ಚೌಟ್ರಿ ಮಾಡಿದ್ವಲ್ಲ, ಆಗೆಲ್ಲ ಐಟಮ್ಗೆ ಕೆಳಗಡೆ ಬರ್ಸ್ಬಿಟ್ಟು ನಾನು ನಮ್ ಮನೆಯವ್ರು ಏನಂದ್ರು, ಹೆಣ್ಮಕ್ಳಿಗೆಲ್ಲ ನಾನ್ ಫೋನ್ ಮಾಡ್ತೀನಿ, ನೀನ್ ಹೋಗಿ ಸಾಮಾನ್ ಕಟ್ಸು ಅಂತಂದ್ರು. ಇಲ್ಲಿ ಕೆಳಗಡೆ ಕಾಂಪೌಂಡ್ ಪಕ್ಕದಲ್ಲಿ ಕೂತ್ಕೊಂಡು ನಾನೇ ಮಾಡಿದೆ, ಇಷ್ಟಂದೆ ಸರಿಯಾಗಿ ಕೂತ್ಕೊಂಡು ಮಾತಾಡು, ಅದೇನು ಎಲೆ ಕುಡ್ದಿದ್ಯಾ ನೀನು ಅಂತ ಅಂದೆ. ನನ್ ಮುಟ್ಟೆ ಎಲ್ಲ ನನ್ ಹೋಗ್ಬೇಕು ಆಸೆ ಇಲ್ವಲ್ಲ ಅಂತ. ಆಯ್ತು ಸಾಯಂಕಾಲ ಕುಡಿ ಅಂತ ಈ ರೀತಿ ಹೇಳ್ದೆ. ಸಾಯಂಕಾಲ ಕುಡಿ ಅಂತ ಹೇಳ್ದೆ. ಸರಿ ಅಂದ್ಬಿಟ್ಟು ನಾನೇ ಮಾಡಿದೆ, ಸಾಮಾನ್ ಕಟ್ಸ್ಕೊಬರಕ್ ನಾನ್ ಕೆಳಗಡೆ ಹೋದೆ.
ಇವ್ರೇನ್ ಮಾಡಿದ್ರು, ನಮ್ಮ ಅಕ್ಕ ಅವ್ರ ಮನೆ ಇದೆ ಆ ಕಡೆ, ಹ್ಮ್. ಆ ಬೀದಿನಲ್ಲಿ, ಆ ಬೀದಿಗೆ ಎದ್ದೋಗವ್ರೆ. ಹ್ಮ್. ನನ್ ಕೊಟ್ಟು ಹೇಳಿದ್ರು, ನನ್ನ ಹೆಣ್ಮಕ್ಳು ಫೋನ್ ಮಾಡ್ತೀನಿ, ಒಂದ್ ದಿವ್ಸ ಮುಂಚೆಲ್ಲೇ ಬರ್ಲಿ ಅಂತವ. ಹ್ಮ್. ಅಲ್ಗೋದ್ರು. ಅಲ್ಗೋದ್ಬಿಟ್ಟು ನಾನು ಸಾಮಾನೆಲ್ಲ ಕಟ್ಸಾಯ್ತು. ಯಾಕಂದ್ರೆ ನನ್ ಮನಸ್ಸು ನಾನೇ, ಅಯ್ಯೋ ಹೋಯ್ತಿನ್ ಮನೆಗೆ ಅಂತ. ಅಲ್ಲಿ ನಮ್ಮ ರವೇಣ ಇದಾರೆ, ಆಂಟಿ ರವೇಣ ಅಂತ. ನಾನ್ ಜಾಸ್ತಿ ಅಲ್ಲೇ ಕೂತ್ಕೊಳ್ಳೋದು. ಅಲ್ಲಿ ಕೂತ್ಕೊಂಡು ಹೋಯ್ತೀನಿ ಮನೆಗೆ ಅಂತಂದ್ರೆ, ನಮ್ ಬಸವ ಅಂತ ಇದಾರೆ ಮನೆ ಕಟ್ಟುದು. ಅವ್ರಂದ್ರು, ಅಯ್ಯೋ ಕಾರ್ಯ ಮಾಡಿಕೊಂಡು ಬಂದ್ ಇಲ್ಲೇ ಕೂತ್ಕೋತೀಯ, ನಾನ್ ರಾಜಣ್ಣಂಗೆ ಹೇಳಿ ನಿಂಗೆ ಹೊಡಿಸ್ತೀನಿ ಅಂತಂದ್ರು. ಅಯ್ಯೋ ರಾಜಣ್ಣ ನೀನು ಬಂದು ಹೊಡಿತೀರಾ, ಬಿಡು ಹೊಡ್ಕೊಳ್ಳ ಅಂತ ನಾನು ಈ ರೀತಿ ತಮಸ್ಸೆನೂ ಮಾಡಿದ್ರು. ಸಡನ್ ಆಗಿ ನನ್ಗೆ ಅದೇನೋ ನನ್ಗೆ ಗೊತ್ತಿಲ್ಲ. ಸಡನ್ ಆಗಿ ಬಂದೆ ಮನೆಗೆ. ಬಂದ್ಬಿಟ್ಟು ಸಾಮಾನೆಲ್ಲ ಕಡ್ಸ್ಬಿಟ್ಟೆ ಬಂದ್ಬಿಟ್ಟು ಮನೆಗೆ ಬಂದೆ. ನನ್ ಮೊಮ್ಮಗ ಇದ್ದ, ಎಲ್ಲ ತಾತ ಅಂತಂದೆ. ಅಜ್ಜಿ ತಾತ ಆಚೆ ಬೀದಿಗೆ ಹೋಗೈತೆ ಅಂತ. ಓ ಕುಡಿಯಕ್ ಹೋಗ್ಬಿಟ್ಟೈತಿ. ನಾನು ಹಿಂಗೆ ಅಂದೆ, ಮತ್ತೆ ಕುಡಿಯಕ್ ಹೋಗ್ಬಿಟ್ಟಿರ್ಬೋದು ಅಂತ ಅಂದೆ. ಆಚೆ ಬೀದಿಗೆ ಹೋಗೋದಕ್ಕೆ ಅಜ್ಜಿ ಅಂತ ಅಂದ. ಅಷ್ಟೊಳಗೆ ನಾನು ಹೊರಗಡೆಗೆ ಬಂದೆ. ಅಷ್ಟು ದೂರದಲ್ಲಿ ಬರ್ತಾ ಇದ್ರು. ಓ ಇಲ್ಲೇ ಬರ್ತಾಯ್ತೀನಿ ತಾತ ಅಂತಂದೆ. ಬಂದ್ಬಿಟ್ಟು ಅವ್ರ ಲೈಟ್ ಕಂಬ ಇದೆ, ಲೈಟ್ ಕಂಬ ತಂದು ಇಟ್ಕೊಂಡು ಅಲ್ಲಿ ತಿಪ್ಪೆ ಇತ್ತು ಫಸ್ಟ್. ಸಡನ್ ನಾನು ಬಂದು ಅವ್ರು ಮಾತಾಡಿಸ್ಲೂ ಇಲ್ಲ. ಬಂದ ತಕ್ಷಣ ಅಲ್ಲಿ ತಿಪ್ಪೆ ಕಸ ಹಾಕ್ತಿವಲ್ಲ, ಅಲ್ಲಿ ಹೋಗ್ಬಿಟ್ಟು ಒಂದ್ಸತಿ ವಾಂತಿ ಮಾಡಿದ್ರು. ನಮ್ಮ ಹುಡುಗ ಇದ್ದಿದ್ದು, ಅಜ್ಜಿ ತಾತ ವಾಂತಿ ಮಾಡ್ತಾ ಐತಿ ಅಂತಂತು. ಕುಡಿದಿರ್ಬೋದು, ನಾನು ಅಷ್ಟು ಬಗೆ ಹೇಳಿದ್ದೀನಿ ಕುಡಿಬೇಡ ಅಂತ, ಕುಡ್ಕ ಬಂದಿರ್ಬೋದು ಅಂತ. ಅಷ್ಟರೊಳಗೆ ನಮ್ಮ ಅಕ್ಕನ ಮಗನೂ ಬಂದ, ನಮ್ ಸತಿ ಅನ್ನೋ ಹುಡುಗ ಹಿಂದ್ಗಡಿಂದ ಬಂದ್ಬಿಟ್ಟು ಯಾಕಕ್ಕ ಕಗ್ತದಲ್ಲ ಅಣ್ಣ ಅಂತಂತು. ನನ್ಗೆ ಗೊತ್ತಿಲ್ಲ, ಕುಡ್ಕ ಬಂದಿರ್ಬೋದು ಕಣಪ್ಪ ಅನ್ಕಂಡು. ಆಮೇಲೆ ನನ್ಗೆ ಯಾವಾಗ ರಕ್ತ ಬಿಂತು, ನನ್ಗೊಂಥರ ಭಯ ಪಟ್ಟು ಸಡನ್ ಆಗಿ ಪಕ್ಕಕ್ಕೆ ಹೋದ್ರೆ ರಕ್ತ ಇಷ್ಟು ವಾಂತಿ ಮಾಡಿದ್ರು. ವಾಂತಿ ಮಾಡ್ಬಿಟ್ಟು ನನ್ನ ಮುಖ ನೋಡಿದ್ರು. ಏನಕ್ ಮುಖ ನೋಡ್ತೀಯ, ಕುಡ್ದಿದ್ಯಾ ಅಂತ ಇಲ್ಲ ಅಂದ್ರು. ಮತ್ತೆ ಇನ್ನೊಂದ್ಸತಿ ವಾಂತಿ ಮಾಡಿದ್ರು. ಅವಾಗ ನನ್ ಕತ್ತ ತುಂಬಾ ಹಿಂಗ್ ತೆಪ್ಕೊಬಿಟ್ರು. ಕತ್ತಾಗಿ ತೆಪ್ಕೊಬಿಟ್ಟು 2 ಸತಿ ವಾಂತಿ ಮಾಡಿದ್ರು. ಅವ್ರಿಗೆ ಜೀವಕ್ಕೆ ತುಂಬ ಹೊಂಟಾಯ್ತು. ನನ್ ಮನ್ಸಲ್ಲಿ ಅನ್ಕೊಂಡೆ, ನನ್ ಜೀವನ ಇಷ್ಟೇನೆ. ಅವತ್ತು ನನ್ ಜೊತೆ 30-35 ವರ್ಷ ಇದ್ದಿ, ಇವತ್ತು ನಮ್ ತಾಯಿ ತಂದೆನೂ ಇಲ್ಲ, ಇವತ್ತು ಅವ್ರನ್ನೂ ಕಳ್ಕೊತಾ ಇದ್ದೀನಿ ಅಂದ್ಬಿಟ್ಟು ಅವತ್ತು ದುಃಖ ಅಂದ್ರೆ ತುಂಬಾ ದುಃಖ ಬತ್ತು. ಮತ್ತೆ ನಮ್ಮ ಅಕ್ಕ, ನಮ್ಮ ಭಾವ ನಮ್ಮೆಲ್ಲ ಇಟ್ಕೊಂಡು ಇಲ್ಲಿ ಕಾಂಪೌಂಡ್ ಒಳಕ್ಕೆ ತೊಡೆ ಮೇಲೆ ಹಾಕೊಂಡು ಎಲ್ಲ ಕಣ್ಣು ಈ ರೀತಿ ಆಗೋದು. ಕೆಂಪು ಕಲರ್ ಬಂದ್ಬಿಟ್ಟು ನನ್ನ ಹಿಂಗೇನೆ ನೋಡಕ್ ಶುರು ಮಾಡಿದ್ರು. ಹಂಗೂ ನಮ್ ಹುಡುಗ ಇದ್ದಿದ್ದು ಆಸ್ಪತ್ರೆ ಕರ್ಕೊಂಡು ಹೋಗೋದ ಅಂತ. ನಮ್ಮ ಅಕ್ಕ ಅವರೆಲ್ಲ ಇದ್ದರು, ನಮ್ಮ ಅಕ್ಕ ಒಬ್ಬರೇ ಇದ್ದಿದ್ದು. ಇನ್ನು ಆಸ್ಪತ್ರೆ ಕರ್ಕೊಂಡು ಹೋಗೋದಂದ್ರು. ಅಷ್ಟೊತ್ತಿಗೆ ಜೀವ ಇಲ್ಲೇ ಹೋಯ್ತು, ತೊಡೆ ಮೇಲೆ ಹೋಯ್ತು ಜೀವ, ಅಲ್ಗೆ ಹೊಂಟಾಯ್ತು. ಇನ್ ಬಿಟ್ಟು ಆಗಿದ್ದು, ಇನ್ನು ನಮ್ ಜೀವನದಲ್ಲಿ ನಾನು ಸ್ಟಾರ್ಟಿಂಗ್ ನಲ್ಲಿ ನಾನು ಹುಡುಗ ಆಗಿ ಹುಡುಗಿ ಆಗಿ ನಾನೊಂದು ಹುಡುಗನ್ ಪ್ರೀತಿ ಮಾಡಿ ಮದುವೆ ಆಗಿ ನಮ್ಮ ಅಕ್ಕ ದೊಡ್ಡೆಲ್ಲ ನಿಂತ್ಕೊಂಡು ಜೀವನ ಸಾಕಿ ನಮ್ ತಾಯಿ ತಂದೆ ನನ್ ಬಿಟ್ಬಿಟ್ಟೋದ್ರು. ಇನ್ಮೇಲೆ ನನ್ ಜೀವನ ಹೆಂಗೆ, ನಾವು ಇರ್ಬೇಕು ಅಂತ ಆಸೆಯಾಗಿ ಮನೆ ಕಟ್ಟು ಅಂಗಡಿ ರೂಮ್ನು ಬಿಟ್ಕೊಂಡ್ರು. ಅಂಗಡಿ ಮಾಡ್ತೀನಿ ಅಂತ ಬಿಟ್ಟಿದ್ರ? ಆಸೆಯಾಗಿ ನನ್ ಅಂಗಡಿ ಬಡ್ಕೋಬೇಕು. ನಮ್ಮ ಹೆಣ್ಮಕ್ಳು ಇದಾರಲ್ಲ, ನಮ್ಮ ಅಕ್ತಿರ ಹೆಣ್ಮಕ್ಳು 4 ಜನ ಹೆಣ್ಮಕ್ಳಿದಾರೆ. ಅವ್ರ ಜೀವನದಲ್ಲಿ ಒಬ್ಬರನ್ನ ಕೆಟ್ಟ ಕಣ್ಣಲ್ಲಿ ನೋಡೇ ಇಲ್ಲ. ಹಂಗೆ ಅವ್ರು ತಂದಿರೋ ಸಂಬಳದಲ್ಲಿ 5,000 ತಂದ್ರೆ 1,000-2,000 ನಾನು ಕೇಳ್ಕೊಡ್ತಿತ್ತು. ಎಲ್ಲೆಲ್ಲೋ ಮುಚ್ಚಿಡಿಕೊಳ್ಳೋರು ಕುಡಿಯಕ್ಕೆ. ಮುಚ್ಚಿಡಿಕೊಂಡು ಹೆಣ್ಮಕ್ಳ ಮನೆಗೆ ಹೋದ್ರೆ ಪ್ರತಿಯೊಂದು ತಕೊಂಡೋಗೋದು, ಅಲ್ಲಿ 4 ದಿವಸ ಇದ್ದು ಉಂಡಿ ತಿಂಡಿ ಬರೋದು. ಆ ರೀತಿ ಇದ್ಬಿಟ್ಟು ನನ್ನನ್ನ ಬಿಟ್ಟು ಅವ್ರು ಹೊಂಟೋದ್ರು. ಎಷ್ಟು ವರ್ಷ ಆಯ್ತು ಅಮ್ಮ ಅವರು? 6 ವರ್ಷ. ಇಲ್ಲಿ ಇದೆ, ಫೋಟೋನು ಇದೆ, ನಮ್ ಫೋಟೋನು ಇದೆ. ನಿಜವಾಗ್ಲೂ ಅವ್ರಿಗೆ ಎಷ್ಟು ಧನ್ಯವಾದ ಹೇಳ್ಬೇಕು ಅಂದ್ರೆ, ಒಬ್ಬ ಹೆಣ್ಣು ಮಗುನ ಇಷ್ಟು ಪ್ರೀತಿ ಮದ್ವೆ ಆಗ್ತಾರಲ್ಲ, ಅದೇ ತರ ಅಲ್ವಾ ನಿಮ್ಮ ಜೊತೆ ಅವ್ರು ಇದ್ದಿದ್ದು? ಗಂಡ್ಮಕ್ಳು ನಾವು ಗಂಡಾಗಿ ಹೆಣ್ಣಾಗಿರೋದಕ್ಕೆ, ಒಂದು ಗಂಡ್ಮಕ್ಳು ಒಂದು ಪ್ರೀತಿ ಮಾಡಿ ಇಷ್ಟಪಟ್ಟು ಅವ್ರ ಜೊತೆ ಕಷ್ಟನೋ ಸುಖನೋ ಅನ್ಭೋಗ್ಸೋರು ಅಂತಂದ್ರೆ ಒಂದು 100ರಲ್ಲಿ ಒಬ್ರು ಅಷ್ಟೇನೆ ಹೊರತು ಯಾರು ಜೊತೆ ಇರಲ್ಲ. ಈ ಕಾಲದಲ್ಲಿ ಹೆಣ್ಮಕ್ಳನ್ನೇ ಬಿಟ್ಟು ದೂರ ಹೋಗ್ತಾರೆ. ಮಕ್ಳು ಬಿಟ್ಟು ತಾಯಿಗೆ ತಂದೆ ಇಲ್ದಂಗೆ ಆಯ್ತದೆ, ಮಕ್ಕಳಿಗೆ ತಾಯಿನೇ ಇಲ್ದಂಗೆ. ಆ ಜೀವನದಲ್ಲಿ ನಮ್ ಜೀವನ ಎಲ್ಲ ಪೂರ್ತಿ ಒಂದು 35 ವರ್ಷ ನಮ್ ಜೀವನದಲ್ಲಿ ಇದ್ದಿ ನನ್ ಬಿಟ್ಟು ದೂರ ಹೋದ್ರು. 35 ವರ್ಷ ಸಂಸಾರ ಮಾಡಿದೀರ ಜೊತೆಗೆ?
ಮತ್ತೆ ನಾನು ನಮ್ಮ ತಾಯಿ ಹೋಟೆಲ್ ಹುಟ್ಟಿದ್ದೀನಿ, ನಾನು ಹೇಳ್ತೀನಿ. ಅದೇ ರೀತಿ ನಮ್ಮ ಸಮುದಾಯದವ್ರಿಗೆ, ಕೆಟ್ಟಿರೋರ್ಗೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಅದೇ ರೀತಿ ಎಲ್ಲರನ್ನು ಅದೇ ರೀತಿ ಭಾವಕ್ಕೆ ನೋಡಿದ್ರೆ ಜೀವನ ಒಂಥರ ಖುಷಿಯಾಗಿರ್ಬೋದು. ಜಗಳಾಡ್ತೀವಿ, ಒಂದಾಗ್ತೀವಿ, ಅದ್ ಪ್ರಶ್ನೆ ಅಲ್ಲ. ಎಷ್ಟೋ ಜನ ಅಕ್ಕ ತಂಗಿಯರೇ ಮಾತಾಡಲ್ಲ, ಹೌದು, ಅಣ್ಣ ತಮ್ಮದಿರೇ ಮಾತಾಡಲ್ಲ, ಅಣ್ಣ ತಮ್ಮದಿರಂತೂ ಬಿಡಿ ದೂರ ಇರ್ತಾರೆ. ಅಪ್ಪ ಅವ್ದಿರು ಎಷ್ಟೋ ಜನ ಮಾತಾಡಲ್ಲ, ದುಡ್ಡು ಪ್ರೀತಿ ಮಾಡೋರು ಇರ್ತಾರೆ, ಈಗ ಹಂಗೆ ಪ್ರೀತಿ ಮಾಡೋರು ಇರ್ತಾರೆ. ನಮ್ಮ ಜೀವನ ನಾವು ಹೊರಗಡೆ ಹೋಗಿ ನಾವು ಸಂಪಾದನೆ ಮಾಡ್ಕೊ ಬಂದ್ ಕೊಟ್ಟಿ ಅವ್ರ ತಾವು ತೂವನ್ಸ್ಕೊಳ್ಳೋರು ಇದ್ದಾರೆ, ಹಂಗಿದೆ. ಅಂಥದ್ರಲ್ಲಿ ನಾನು ಹೇಳ್ಕೊಳ್ಳೋದು ಬೇರೆಕ್ಕಿಂತ ಹೆಚ್ಚಾಗಿ ನಮ್ ತಾಯಿ ತಂದೆಯರ ಆಶೀರ್ವಾದದಿಂದ ನಮ್ 4 ಜನ ಅಕ್ಕರು ನನ್ಗೆ ನಮ್ ತಾಯಿ ತಂದೆ ಅಂತ ಹೇಳ್ಕೊಳ್ಳೋದು. ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಿಮ್ಮ ಅಷ್ಟೇ, ಮುಂದೇನೋ ಗೊತ್ತಿಲ್ಲ. ಇದುವರೆಗೆ ಇಲ್ಲಿವರೆಗಂಟ ನಮ್ಮ ಅಕ್ಕ ನನ್ಕಿಂತ ಹಿರಿಯರು 4 ಜನ, 4 ಜನ ಅಷ್ಟೇ. ಈಗ ಹುಷಾರಿತ್ತಿಲ್ಲ, ನನ್ಗೊಂದ್ ಸ್ವಲ್ಪ ಒಡವೆ ಹೋಗಿದ್ದು. ಈಗ ಒಂದ್ 25 ವರ್ಷ ಮುಂಚೆ ಒಂದ್ 200 ಚಿನ್ನ ಮಾಡೋಗಿತ್ತು. ಅವಾಗ ತುಂಬಾ ವೀಕ್ನೆಸ್ ಆಗ್ಬಿಟ್ಟಿದೆ. ಆ ಟೈಮಲ್ಲಿ ಹಾಳೋಗಿತ್ತು ಅಂದ್ರೆ ಯಾರು ಕದ್ದಿದ್ರಾ? ಹಾಳೋಗಿತ್ತು ಬೆಂಗಳೂರಲ್ಲಿ. ಆ ಟೈಮಲ್ಲಿ ನನ್ಗೆ ನಮ್ಮ ಅಕ್ತಿರೇ ನನ್ ತಾಯಿ ತಂದೆ, ನಮ್ಮ ಅಕ್ತಿರು. ಆಮೇಲೆ ನನ್ ಮಗಳಿದಾಗ ಇವಾಗ ಅದೇ ನಾನು ರೇಣುಕಾ ಅಂತ ಹೇಳಿದ್ನಲ್ಲ, ನಮ್ಮ ಅಕ್ಕನ ಮಗಳು, ಅವರು ಸುದ ನನ್ಗೆ ತೊಳೆದಿದ್ದಾರೆ. ಇವಾಗ ಇನ್ನೊಬ್ಳು ಇವಾಗ ಮಗಳು ಮಾಡಿದೀನಿ, ತಿಂದು ಅಂತ ಮಗಳು ಮಾಡಿದೀನಿ. ಅವರು ಸುದ ನನ್ಗೆ ಒಂದ್ ದಿವಸ ನನ್ಗೆ ತಿಕ್ಕನ್ನು ತೊಳೆದಿದ್ದಾರೆ. ಒಬ್ರು ಮಾಡ್ದಿರೋದ ಇಲ್ಲ ಅಂತ ಹೇಳ್ಬಾರ್ದು, ಮಾಡಿದ್ದಾರೆ. ನಮ್ಮ ಅಕ್ತಿರ್ಗಿ ಇವಾಗ ಒಂದ್ ಸ್ವಲ್ಪ ನನ್ ಕಷ್ಟ ಅಂದ್ಬಿಟ್ರೆ ಅವ್ರ ಮಕ್ಳೆಲ್ಲ ಬಿಟ್ಬಿಟ್ಟು ನನ್ನ ಹತ್ರ ಓಡ್ಬರ್ತಾರೆ. ನಿಜವಾಗ್ಲೂ ಅದ್ರಲ್ಲಿ ನೀವು ಅದೃಷ್ಟ ಮಾಡಿದೀರಾ. ನಮ್ಮ ಅಣ್ಣದಿರು ಇಬ್ರಾಳುವೆ ಇಲ್ಲಿವರೆಗಂಟ ನನ್ ತಮ್ಮ ಕೊಡ್ಲಿ ಅಂತ ಅವ್ರು ನನ್ಗೆ ಆಸೆನೆ ಪಟ್ಟಿಲ್ಲ. ನಮ್ಮ ಅಣ್ಣದಿರು ಅವ್ರ ಮಕ್ಳ ವಿಷಯ ಬಿಡಿ, ನಮ್ಮ ಅಣ್ಣದಿರು ಇಬ್ರು ಅಷ್ಟೇ ನನ್ ಕೊಡ್ಲಿ ಅಂತ ಆಸೆನೆ ಪಟ್ಟಿಲ್ಲ. ನಾನಾಗಿ ಏನಾದ್ರು ಕೊಟ್ರೆ ಇಸ್ಕೊತಾರೆ ಹೊರ್ತು ಇಲ್ಲ. ಅದೇ ರೀತಿ ನಮ್ಮ ಸಮುದಾಯದವ್ರಿಗೆ, ನಮ್ಮಂತೆ ಕೆಟ್ಟಿರೋರ್ಗೆ, ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಷ್ಟೋ ಜನ ದೂರ ಇರೋರು ಹತ್ತಿರಕ್ಕೆ ಸೇರಿಸ್ಕೊಂಡು ನಮ್ಮ ಕಷ್ಟ ಸುಖ ಕೇಳಿದ್ರೆ ನಮ್ ಜೀವನನೇ ಬದಲಾವಣೆ ಐತೆ. ಮತ್ತೆ ನಿಜವಾಗ್ಲೂ ಅಮ್ಮ, ನನ್ಗೊಂದು ನಿಮ್ಮ ಜೀವನದ ಇಷ್ಟು ಕಥೆನ ಕೇಳಿದ್ಮೇಲೆ ನೀವೆಲ್ಲದ್ರಲ್ಲೂ ಅದೃಷ್ಟ ಮಾಡಿದೀರಾ ಅಮ್ಮ. ನೀವ್ ಹಿಂಗಾಗಿದ್ ಒಂದ್ ಬಿಟ್ರೆ ನಿಮ್ಗೆ ಒಳ್ಳೆ ಗಂಡ ಸಿಕ್ಕಿದ್ರು, ಒಳ್ಳೆ ಅಕ್ಕ ತಂಗಿಯರು ಸಿಕ್ಕಿದ್ರು, ನಿಮ್ಗೆ ಸಮುದಾಯ, ನಿಮ್ಮ ಪ್ರೀತ ಸಮುದಾಯ, ನಮ್ ಸಮುದಾಯದಲ್ಲಿ ಇವಾಗ್ಲೂ ಹೋದ್ರು ಸುಧಾ ನಮ್ ಫ್ರೆಂಡ್ಗಳು, ನನ್ನ ವೇಜ್ನರು, ನನ್ಕಿಂತ ಹಿರಿಯರು ಇವಾಗ್ಲೂ ಸುಧಾ ನಮ್ಮ ರಾಜಣ್ಣ ಅವ್ರ ನೆನ್ಕೊಳ್ದೇನೆ ಇರಲ್ಲ. ಅಂತ ಒಳ್ಳೆ ಗಂಡ ಹೆಣ್ಮಕ್ಳು ಬಂದ್ರೆ ಪ್ರಸ್ಟೇಟ್ಗೆ ನಮ್ಮ ಹೆಣ್ಮಕ್ಳು ಮನೆ ಎಲ್ಲಾರ ಮನೇಲೂ ಇದೆ. ನಮ್ಮ ಮದುವೆ ಫೋಟ ಎಲ್ಲ ಬಿಡಿಕೊಂಡವ್ರೆ. ನಮ್ಮಣ್ಣ ಇವಾಗ್ಲೂ ನಮ್ಮ ಯಜಮಾನ್ರ ಬಟ್ಟೆ ವರ್ಷಕ್ಕೊಂದ್ಸತಿ ನಮ್ಮ ಮಳಿ ಮೈನ್ ಕೊಡ್ತೀನಿ ಹಾಕೊಳಕ್ಕೆ. ಮತ್ತೆ ಅವ್ರ ಪರ್ಸಲ್ಲಿ ಅವ್ರ ಸಾಯೋ ಟೈಮ್ನಲ್ಲಿ 90 ರೂಪಾಯಿ ದುಡ್ಡಿತ್ತು, ಅದ್ರಲ್ಲಿ ವರ್ಷಕ್ಕೊಂದ್ 10 ರೂಪಾಯಿ ತೆಗಿತೀನಿ. ಅದ್ರಲ್ಲಿ 10 ಗಂಟ ಊಟ ಕೊಡಕ್ಕೆ ಅಲ್ಲಿ 5 ಪೂಜೆಗೆ ಮಾತ್ರ. ಅವ್ರ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ನೋಡಿ. ಅವ್ರ ಗಂಡ ಸಾಯ್ಬೇಕಾದ್ರೆ 90 ರೂಪಾಯಿ ಇತ್ತು, ಅನ್ 10 ರೂಪಾಯಿ ತಗೋತಾರಂತೆ ಹೂ ತಗೊಳಕ್ಕೆ. ನಾನು ನೆಂದಿದ್ದೀನಿ. ಇಷ್ಟು ಪ್ರೀತಿಸರು ಒಂದು ಗಂಡು ಹೆಣ್ಣು. ಇವಾಗ ದುಡ್ಡು, ಅಂದ, ಚಂದ ಎಷ್ಟೋ ಇರುತ್ತೆ, ಅದ್ರಲ್ಲಿ ಎಲ್ಲಾನು ಮೀರಿದಂತ ಒಂದು ಪವಿತ್ರವಾದ ಪ್ರೀತಿ ನಿಮ್ಮದು. ನಿಮ್ ತಂದೆ ಒಬ್ರೆ ನಿಮ್ನ ಅಪೋಸ್ ಮಾಡಿದ್ದು, ಅದ್ ಬಿಟ್ರೆ ನಿಮ್ಮ ಅಮ್ಮ ಆಗ್ಲಿ, ನಿಮ್ಮ ಅಕ್ಕ ತಂಗಿರಾಗ್ಲಿ, ಅಣ್ಣ ತಮ್ಮದಿರಾಗ್ಲಿ ಯಾರು ನಿಮ್ನ ಅಪೋಸ್ ಮಾಡಿದ್ರು ಏನು ಮಾತಾಡಿಲ್ಲ. ನಮ್ಮ ಅಪ್ಪ ಅವಾಗ ನಮ್ಮ ಅಪ್ಪ ಅವರು ನನ್ನ ಜೊತೆ ನಾನು 9 ವರ್ಷ ಗಂಟ ನಾನು ಮಾತಾಡಿರ್ಲಿಲ್ಲ. 9 ವರ್ಷ ಮಾತಾಡ 9 ವರ್ಷ 10 ವರ್ಷನೇ ಅನ್ಕೊಳ್ಳಿ. ನಾನು ಈ ಮನೆಗ್ ಬಂದ್ರು ನಾನು ಮಾತಾಡ್ತಿಲ್ಲ. ನಮ್ಮ ಅಕ್ಕವರೆಲ್ಲ ಬೋದಿ ಮಾತಾಡ್ಸಿದ್ರು. ಅವಾಗ ನಾನು ಹುಟ್ಟಿಸಿರೋ ತಂದೆ ಅಂದ್ಬಿಟ್ಟು ಆಮೇಲೆ ನಾನಾಗೆ ಮಾತಾಡಿಸಿ ಆ ಟೈಮಲ್ಲಿ ಇಲ್ಲೇ ಇರಿಸ್ಕೊಂಡು ಇಲ್ಲಿಂದ ನಮ್ಮ ದೊಡ್ಡ ಅಕ್ಕ ಅವ್ರು ಇದ್ದಾರೆ ಕುರುಬಳ್ಳಿನಲ್ಲಿ, ಅಲ್ಲೇ ಕಳಿಸ್ತು. ಅಲ್ಲೊಂದ್ ಸ್ವಲ್ಪ ಮೈಗೆ ಆರಾಮಿಲ್ದಾಗ ತೀರೋ ಟೈಮಲ್ಲಿ ಊರಿಗೆ ತಗೊಂಡೋಗಿದ್ದು. ನಮ್ ಕುಟುಂಬದಲ್ಲಿ ಆಗ್ಲಿ, ನಾನು ಹುಟ್ಟಿ ಬೆಳೆದಿರೋ ಊರಲ್ಲೇ ಆಗಿರ್ಲಿ, ನನ್ ಇಲ್ಲೇ ಆಗ್ಲಿ, ನಮ್ ಕೀಳ್ ಮಟ್ಟದಲ್ಲಿ ಯಾರು ನನ್ನ ನೋಡಿವಿಲ್ಲ, ಮಾತಾಡ್ಸೂ ಇಲ್ಲ. ಅಮ್ಮ, ಈಗ ನಿಮ್ ಯಜಮಾನ್ರು ಹೋದ್ರು ಅಂದ್ರೆ ಶಾಸ್ತ್ರ ಸಂಪ್ರದಾಯ ಪ್ರಕಾರವಾಗಿ ವಿಧಿವಿಧಾನಗಳನ್ನ ಮಾಡ್ತಾರೆ, ಅಂತ್ಯ ಸಂಸ್ಕಾರನ ಮಾಡ್ತಾರೆ. ಅದನ್ನ ಯಾವ ತರ ಮಾಡಿದ್ರು ಅಮ್ಮ? ನಮ್ಮ ಮನೆಯವ್ರು ತೀರೋದ್ಮೇಲೆ ನಮ್ಮ ಅಣ್ಣದಿವ್ರಿಬ್ರು ಬಂದು ಕೇಳಿದ್ರು ಊರಿಗೆ ತಗೊಂಡು ಹೋಗ್ತೀವಿ ಅಂತ.
ಯಾವ ಊರಿಗೆ ತಗೊಂಡೋಗ್ತೀವಿ ಅಂತ? ನಮ್ಮ ಹುಟ್ಟಿ ಊರಿಗೆ ಅಂದ್ರೆ ಕುಪ್ಪೆ ಅಂತ ಕುಪ್ಪೆಗೆ ತೊಗೊಂಡೋಗೋಣ ಅಂತಂದ್ರು. ನಮ್ಮ ಅಣ್ಣನ ಮಕ್ಕಳೆಲ್ಲ ಕೇಳಿದ್ರು. ನಾನಂತಂದೆ ನಾವು ಇಲ್ಲಿ ಬಂದು ಆಶಾ ಆದಮೇಲೆ ನಾವು ಇಲ್ಲೇ ಇರ್ತೀವಿ, ಇಲ್ಲೇ ಒಪ್ಪ ಮಾಡೋದು, ನನ್ನ ಸತ್ರು ಇಲ್ಲೇ ಒಪ್ಪ ಮಾಡೋದಂದರು. ಆ ಟೈಮಲ್ಲಿ ಒಂದು ಹೆಣ್ಣು ಗಂಡಿಗೆ ಆ ರೀತಿ ಸಂಪ್ರದಾಯದಲ್ಲಿ ಜೊತೆಲಿ ಕುಂಡ್ರಿಸಿ ಪೂಜೆ ಮಾಡೋದು, ಹಾರ ಬದಲಾವಣೆ ಮಾಡೋದು, ಆ ರೀತಿ ಪೂಜೆ ಮಾಡಿದ್ರು. ಮತ್ತು ನಮ್ಮ ಅಕ್ತಿರೆಲ್ಲ ಸೀರೆ ತರೋದು, ಮತ್ತು ನಮ್ಮ ಅಣ್ಣನ ಬೀಗರುಗಳು ಸೀರೆ ತರೋದು, ಉಡ್ಸೋದು, ಆ ರೀತಿಯೂ ಮಾಡಿದ್ರು. ಮತ್ತು ನಮ್ಮ ಮಂಗಳಮುಖಿಯರು ಎಷ್ಟೋ ಜನ ಸೀರೆ ಎಲ್ಲ ತಂದಿದ್ರು, ಅದನ್ನೆಲ್ಲ ಉಡಿಸಿದ್ರು. ಆ ರೀತಿ ಉಡಿಸಿ ಜೊತೆಲೇ ಕುಂಡ್ರಿಸಿ ಪೂಜೆ ಮಾಡಿ ನಮಗೆ. ಮತ್ತು ಒಪ್ಪ ಮಾಡಬೇಕಾದ್ರೂ ಸುಧಾ ಬಳೆ ತೆಗಿಯೋದು, ಅಷ್ಟು ಕುಂಕುಮ ತೆಗಿಯೋದು. ಇಲ್ಲಿ ನಮ್ಮ ಪಕ್ಕದಲ್ಲಿ ಸಣ್ಣಮ್ಮ ಅಂತ ಇದ್ದಾರೆ, ಅವರೇ ಸುಧಾ ನಮಗೆ ಬಳೆ ತೆಗ್ದಿದ್ದು. ಚೀಟಿ ಗೀತಿ ಎಲ್ಲ ಆದಮೇಲೆ ಮತ್ತು ನಾವು ಮಂಗಳಮುಖಿಯರಲ್ವಾ, ನಮ್ಗೆ ಎಷ್ಟೋ ಜನ ಅಷ್ಟು ಕುಂಕುಮ ಕರೀತಾರೆ ಹಬ್ಬಗಳು ಬಂದರೆ, ಕರೀತಾರೆ. ಅದಕ್ಕೋಸ್ಕರ ನಾವೇನು ಮಾಡಿದೆ, ಮತ್ತು ಅದಾದ ಒಂದು ತಿಂಗಳಿಗೆ ನಾನು ಎಲ್ಲಮ್ಮನ ಗುಡ್ಕೋಗಿ ಅಲ್ಲಿ ಅಷ್ಟು ಕುಂಕುಮ ತಗೊಂಡು ಬಳೆ ಹಾಕ್ಸ್ಕೊಂಡು ಬಂದು, ಮತ್ತು ಇವಾಗೆಲ್ಲ ಯಾರ ಮನೆ ಕರೆದ್ರೆ ಅಷ್ಟು ಕುಂಕುಮ ಕರೀತಾರಲ್ಲ ನಾವು ಹೋಗ್ತೀವಿ. ಆ ರೀತಿ ಎಲ್ಲ ಮಾಡೋದು, ಸಂಪ್ರದಾಯ ಎಲ್ಲ ಮಾಡಿದ್ರು. ಹಿಂದೂ ಸಂಪ್ರದಾಯ ಪ್ರಕಾರ ಏನು ಪ್ರಕಾರ ಒಂದು ಹೆಣ್ಣು ಗಂಡಿಗೆ ಮಾಡ್ತಾರೆ ಅದೇ ಪ್ರಕಾರ ನಮಗೆ ಸಂಪ್ರದಾಯ ಮಾಡಿದ್ರು ನಮ್ಮ ಮನೆ ಜನ. ಭೇದ ಬಣ್ಣನೆ ಮಾಡಿಲ್ಲ. ಅಂದ್ರೆ ನನ್ನ ಮನ್ಸಕ್ಕೆ ನಾನೇನೆ ನಾವು ಈ ರೀತಿ ಆಗಿದ್ದೀವಲ್ಲ, ನಮಗೂ ಬಳೆ ತೆಗ್ದಿದ್ದಾರೆ, ಅಷ್ಟು ಕುಂಕುಮ ತೆಗ್ದಿದ್ದಾರೆ, ನಾವು ಇನ್ನೊಬ್ಬರ ಮನೆಗೆ ಹೆಂಗೆ ಹೋಗೋದು ಅಷ್ಟು ಕುಂಕುಮಕ್ಕೆ ಅಂದ್ಬಿಟ್ಟು ನಾನು ಎಲ್ಲ ಮುನ್ಗುಟ್ಕೋಗಿ ಅಷ್ಟು ಕುಂಕುಮ ತಗೊಂಡು ಬಳೆ ಹಾಕ್ಸ್ಕೊಂಡ್ ಬಂದ್ಮೇಲೆ ಮತ್ತೆ ಎಲ್ಲರ ಮನೆಗೆ ಹೋಗ್ತೀನಿ. ಕರೀತಾರೆ. ಅಮ್ಮ ನೀವೀಗ ಹೇಳಿದ್ರಿ ನನಗೆ ಒಂದು 35-40 ವರ್ಷ ನಾವು ಸಂಸಾರ ಮಾಡಿದೀವಿ. ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಸಂಸಾರ ಮಾಡ್ಬೇಕಾದ್ರೆ ತಂದೊಂದು ಮಗುನ ಪಡ್ಕೋಬೇಕು ಅಂತ ಆಸೆ ಇರುತ್ತೆ. ನಿಮ್ಗೆ ಆಗ್ಲಿ ರಾಜಣ್ಣ ಅವ್ರಿಗಾಗ್ಲಿ ಹಾಗ ನಮ್ಮ ರಾಜಣ್ಣವ್ರಕ್ಕಿಂತ ಹೆಚ್ಚಾಗಿ ನಮ್ಮ ಸಮುದಾಯದಲ್ಲಿ ನಮ್ಮ ಕುಮಾರಿ ಅಮ್ಮ ಅವ್ರು ಇರ್ಬೋದು, ವಸಂತಿ ಅಮ್ಮ ಅವ್ರು ಇರ್ಬೋದು, ನಮ್ಮ ಫ್ರೆಂಡ್ ಇನ್ನೊಬ್ರು ಅಂಬ್ಲಾ ಅಂತ ಇದ್ದಾರೆ ಬೆಂಗಳೂರಲ್ಲಿ, ಟೀಚರ್ ಅವ್ರು. ಇವಾಗ ನಾವೆಲ್ಲ ಜೊತೆಲಿ ಇದ್ದವರು. ಅವರೆಲ್ಲ ಆ ಟೈಮಲ್ಲಿ ಒಂದೊಂದು ಮಗುನ ದತ್ತು ತಗೊಂಡು ಸಾಕೊಂಡ್ರು. ಆ ಟೈಮಲ್ಲಿ ನಾನು ನಮ್ಮ ರಾಜಣ್ಣ ಅವ್ರು ಕೇಳಬೇಕಾದ್ರೆ ಅವರೆಲ್ಲ ತಗೊಳ್ತಾ ಇದ್ದಾರೆ, ನಾವೊಂದು ಮಗ ಸಾಕೊಳ್ಳೋಣ ಅಂತ ಅಂದು ನಾನು ಕೇಳಿದೆ. ಬೇಡ, ನಿಮ್ಮ ಅಕ್ತಿರ ಮಕ್ಳು ತುಂಬ ಜನ ಅವರೇ, ಬೇರೆ ಮಕ್ಳು ಏನು ಮಾಡೋಕ್ಕೆ ತಗೊಳ್ತೀಯ ಅಂತ ಈ ಮಾತಂದರು. ನನಗೆ ಅವರೆಲ್ಲ ತಗೊಳ್ಬೇಕಂದ್ರೆ ನಮಗೊಂಥರ ಆಸೆ ಇತ್ತು, ನಾವೊಂದು ಮಗು ತಗೋಬೇಕು ಅಂತ. ಆ ಟೈಮಲ್ಲಿ ನಮ್ಮ ಅದೇ ಇವಾಗ ಹೇಳಿ ನಮ್ಮ ಅಕ್ಕನ ಮಗಳು ಕರಿಯಮ್ಮ ಅಂತ, ರೇಣುಕಂತ ಅವ್ರ ಹೆಸರು, ಕರಿಯಮ್ಮ ಅಂತ ನಾವು ಕಪ್ಕಿರೋದಕ್ಕೆ ಕರಿಯಮ್ಮ ಅಂತಾನೆ ಕರೆಯೋದು. ಆ ಮಗುಗೆ ನಾವು ತುಂಬ ಇಷ್ಟಪಡೋವು, ನಮ್ಮ ಮನೆಯವರು ತುಂಬ ಇಷ್ಟಪಡೋರು ನಮ್ಮ ಮಗಿಗೆ. ಆ ಟೈಮಲ್ಲಿ ಆ ಮಗನೇ ತಂದು ಸಾಕಬೇಕು ಅಂತ ನಮ್ಮ ಮನಸ್ಸಲ್ಲಿ ತುಂಬ ಆಸೆ, ನಮ್ಮಿಬ್ಬರೊಳಗೂ. ಆ ಮನಸ್ಸಲ್ಲಿ ಬಂದಾಗ ಆ ಟೈಮಲ್ಲಿ ಪಾಪು ಅದು ಶಿಶ್ವರ್ಕ್ ಹೋಗ್ತಿತ್ತು. ಶಿಶ್ವರ್ಕ್ ಹೋಗ್ಬೇಕಾದ್ರೆ ನಾವೇನು ಮಾಡ್ದೋ ಕರ್ಕೊಂಬಂದು ಇಲ್ಲೇ ಇಟ್ಕೊಬಿಡೋದು ಅಂತ ನಮ್ಮ ಮನಸ್ಸಲ್ಲಿ ಇತ್ತು. ಇಬ್ಬರಳ ಮನಸ್ಸಲ್ಲಿಗೆ ನಮ್ಮ ತಾಯಿ ಇತ್ತಲ್ಲ ನೋಡ್ಕೋತಾರಲ್ಲ ಅಂದ್ಬಿಟ್ಟು ಶಿಶ್ವರ್ಕ್ ಹೋಗೋ ಟೈಮ್ನಲ್ಲಿ ಅದಕ್ಕೆ ಗಾಡಿ ಹೊಳ್ಬಿಡ್ತು ಮಗಿನಲ್ಲಿ, ಕಾಲು ಅದು ಏಟಾಗ್ಬಿಡ್ತು. ಇನ್ನು ಏಟಾದ್ಮೇಲೆ ಇನ್ನೂ ಆ ಮಗಿಗೆ ನಾವಿನ್ನು ಕರ್ಕೊಂಡೇ ಬರಲಿಲ್ಲ, ಅಲ್ಲೇ ಇರಲಿ ಅಂದ್ಬಿಟ್ಟು ಅಲ್ಲೇ ನಾವು ನಮ್ಮ ಮಗನ್ಕಿಂತ ಹೆಚ್ಚಾಗಿ ಅದೇ ನಮ್ಮ ಮಗ ಅಂತ ತಿಳ್ಕೊಂಡು ಆ ಹುಡುಗಿ ಮೇಲೆ ನಮ್ಗೆ ತುಂಬ ಇಷ್ಟ. ಅಲ್ಲೇ ಏನೇನೆಲ್ಲ ಮಾಡಬೇಕು ಅನ್ಕೊಂಡಿದ್ರೆ ಪ್ರತಿಯೊಂದು ಆ ಮಗಿಗೆ ನಾವು ನಮ್ಮ ಮಗ ಅಂತ ತಿಳ್ಕೊಂಡು ನನ್ನ ಮಗಳಿಗೆನೆ ಇವಾಗಲೂ ನಮ್ಮ ಹೆಣ್ಮಕ್ಳು ತುಂಬ ಜನ ಇದ್ದಾರೆ, ನಮ್ಮ ಅಕ್ಕದಿರ ಮಕ್ಕಳು ಜಾಸ್ತಿ ಅವಳ ಮೇಲೆ ಆಸೆ. ನಿಮ್ಮ ಮಗಳು ಅಂತಾನೆ ಇವಾಗಲೂ ನಾನು ಅನ್ಕೊಂಡು ಈಗ ಮದುವೆ ಮುಂಜಿ ಮಾಡಿದ್ದು ನಾವೇನೇ ಒಂದೇನೇ ಕಾರ್ಯಕ್ರಮ ಮಾಡಿದ್ರೆ ಅವ್ರ ತಾಯಿ ತಂದೆ ₹1 ಹಾಕಿದ್ರೆ ನಾನು ₹5 ಹಾಕಿ ನಮ್ಮ ಯಜಮಾನ್ರಿದ್ರು ಅವ್ರಿಗೆ ಮಾಡ್ತಿತ್ತು. ಇವಾಗ್ಲೂ ಅಷ್ಟೇನೆ, ಈಗ ಬಂದ್ರು ಇಲ್ಲಿಗೆ ಬರೋದು ಹೋಗೋದು. ನಿಮ್ಮನವರು ಅಪ್ಪ ಅಮ್ಮ ಅನ್ನೋ ತರನೇ ನೋಡ್ತಾರೆ, ಅದಕ್ಕಿಂತ ಹೆಚ್ಚು ಎಲ್ಲೇ ಹೋದ್ರು ಸುಧಾ ಅವ್ರ ಅಪ್ಪ ಅಮ್ಮ ಸುದ್ದಿ ಹೇಳೋದೇ ಇಲ್ಲ. ನಮ್ಮ ಅಪ್ಪ ಅಮ್ಮ ಮಾಡಿದ್ರು, ನಮ್ಮ ಅಕ್ತಿರ್ ಮಾಡಿದ್ರು, ನನ್ನ ತಮ್ಮ ಮಾಡ್ದಂತ ಅವ್ರ ಬಾಯಲ್ಲಿ ಬರೋದೇ ಇಲ್ಲ. ನಮ್ಮ ಅಣ್ಣ ನಮ್ಮ ಅಕ್ಕ ಮಾಡಿದ್ದು, ನಮ್ಮ ಅಣ್ಣ ನಮ್ಮ ಅಕ್ಕ ಮಾಡಿದ್ದು. ಅಣ್ಣ ಅಕ್ಕ ಅಂತಿದ್ರ? ಹೌದೌದು. ಅಂದ್ರೆ ಅಪ್ಪ ಅಮ್ಮನ ಕೆಲವೊಂದು ಕಡೆ ಅಣ್ಣ ಅಕ್ಕ ಅಂತ ಕರೀತಾರೆ, ಹಾಗೆ ನಿಮ್ಮನ್ನು ಕರೀತಾ ಇದ್ರು. ಅದೇ ರೀತಿ ಇದ್ದು ಅದಾದ್ಮೇಲೆ ಅವನ ನಮ್ಮ ಹುಡುಗಿ ಪ್ರೀತಿ ಮಾಡಿದ್ದು. ಇನ್ನು ನಾವು ಇನ್ನೊಬ್ಬ ಚಿಕ್ಕವನು ಇವ್ನ ತಮ್ಮ ಇದ್ದ, ಅವ್ನು ಜಾಸ್ತಿ ಪ್ರೀತಿ ಮಾಡ್ತಿದ್ದೆ, ಹರೀಶ್ ಅಂತ. ಅವರಿಬ್ಬರನ್ನೇ ಜಾಸ್ತಿ ಪ್ರೀತಿ ಮಾಡ್ತಿದ್ರು. ನಾನು ನನ್ನ ಮಕ್ಳನ್ನ ಅಷ್ಟೇ ಕಮ್ಮಿ ಪ್ರೀತಿ ಮಾಡ್ತಿದ್ದಿಲ್ಲ, ಇವರಿಬ್ಬರಲ್ಲಿ ಜಾಸ್ತಿ ಇಷ್ಟಪಡ್ತಿದ್ದೆ ನಾನು. ಅಮ್ಮ ನಿಮ್ಗೆ ರಾಜಣ್ಣ ಅವ್ರು ಸಿಗೋಕ್ಕಿಂತ ಮುಂಚೆ ಸೆಕ್ಸ್ ವರ್ಕ್ ಹೋಗ್ಬೇಕು ಅಂತ ಅನಿಸ್ತಾ, ಅಥವಾ ಅದಾದ್ಮೇಲೆ ಏನಾದ್ರೂ? ನಮ್ಗೆ ಆ ಟೈಮಲ್ಲಿ ನಮ್ಗೆ ಏನಂತಂದ್ರೆ ನಮ್ಗೆ ಹುಡುಗರ ಜೊತೆ ಫ್ರೆಂಡ್ಶಿಪ್ಪೇ ಕಮ್ಮಿ. ನಮ್ಗೆ ಅಷ್ಟು ರಾಜಣ್ಣ ಅವ್ರು ಸಿಕ್ಬಿಟ್ರಲ್ಲ, ಹಂಗಲ್ಲ, ನಾವು ಹುಡುಗರ ಜೊತೆ ಫ್ರೆಂಡ್ಶಿಪ್ಪೇ ಕಮ್ಮಿ. ನಾವ್ ಹೆಣ್ಮಕ್ಳೇನೆ ಜಾಸ್ತಿ ಹೋಯ್ತಿತ್ತು ಬರ್ತಿತ್ತು. ಒಂದು ಕೆಲ್ಸಕ್ಕೆ ಹೋಗ್ಲಿ ಅವ್ರ ಜೊತೆ ಹೋಗೋದು,
ಒಂದು ಏನೇ ಕೆಲ್ಸಕ್ಕೆ ಹೋದ್ರೂ ನಾವು ಹೆಣ್ಮಕ್ಳ ಜೊತೆನೇ ಬೆರಿತಿತ್ತು. ನಾನು ಗಂಡು ಮಕ್ಳ ಜೊತೆ ಬೆರೆತೇನೆ ಇಲ್ಲ. ನಮ್ಗೇನು ಹೆಣ್ಮಕ್ಳ ಭಾವನೆ ನಮ್ಗೆ, ನಮ್ಮ ಕೆಲಸನೇ ಅದು. ನಮ್ಮ ಅಕ್ಕವ್ರು ಏನಾರು ಒಳಗಡೆ ಕೆಲಸ ಮಾಡ್ತಾರೆ, ನನ್ನ ಕೆಲಸ ಹೊರಗಡೆ ಮಾಡ್ಕೊಬಿಡಿ, ಇದೇ ಅದು ನಮ್ಮ ಅಕ್ಕವರು. ನೀವು ಅಲ್ಲಿ ದುಬೈಗೆಲ್ಲ ಹೋದಾಗ, ಬಾಂಬೆ ಹೋದಾಗಲಾಗ್ಲಿ ಆಗ್ಲೂ ಆ ತರದ ಇಲ್ಲ, ನಾವು ಕಲೆಕ್ಷನ್ಗೆ ಹೋಯ್ತಿತ್ತು. ಕಲೆಕ್ಷನ್ ಹೋಗ್ತಾ ಹೌದೌದು. ಸೆಕ್ಸ್ ವರ್ಕ್ ಅದು ಇಲ್ಲ ನಾವು ಕಲೆಕ್ಷನ್ಗೆ ಹೋಗ್ತಿದ್ದೆ. ಅಂದ್ರೆ ಸಾಮಾನ್ಯ ಮಂಗಳಮುಖಿಯರು ಅಂತಂದ್ರೆ ಸೆಕ್ಸ್ ವರ್ಕ್ ಮಾಡ್ತಾರೆ, ಅದ್ರಲ್ಲಿ ದುಡ್ಡು ಮಾಡ್ತಾರೆ ಅನ್ನೋದು ಬಹುತೇಕರಲ್ಲಿ ನೋಡಿ, ಗೊತ್ತಿಲ್ಲದೆ ಹೋದಾಗ ಸಹಜವಾಗಿ ಹಾಗ ಅನ್ಕೊಂತೀವಿ. ಮಾಡ್ತಾರೆ, ಇಲ್ಲ ಅಂತಲ್ಲ. ಈಗ ಗೌರ್ಮೆಂಟ್ ಕಡೆಯಿಂದ ಏನೂ ಸೌಲಭ್ಯ ಇಲ್ಲ ಅಂದ್ರೆ ನಾವು ಕರ್ತವ್ಯ ಮಾಡಲೇಬೇಕು. ಈಗ ಹೆಣ್ಮಕ್ಳಿಗೆ ಕೆಲಸ ಕೊಡ್ತಾರ, ಗಂಡು ಮಕ್ಳು ಕೆಲಸ ಕೊಡ್ತಾರ, ನಮ್ಮಂಥವ್ರಿಗೆ ಯಾರು ಕೆಲಸ ಕೊಟ್ಟಿದ್ದಾರೆ? ಆಗಿನ ಕಾಲದಲ್ಲಿ ಯಾರು ಕೆಲಸ ಕೊಡ್ತಾರೆ? ಏನೂ ಇಲ್ಲ. ಈಗ ಕೆಲಸ ಮಾಡಲೇಬೇಕಲ್ಲ ಅವ್ರಿಗೆ. ಮಾಡಿದ್ರೆ ವಿಧಿನೇ ಇಲ್ವಲ್ಲ. ಈಗ ಎಷ್ಟೋ ಜನ ಓದಿರೋರಿದ್ದಾರೆ, ಎಷ್ಟು ಜನ ಓದಿಲ್ಲ, ತುಂಬ ಜನ ಓದಿರೋರಿದ್ದಾರೆ. ಅಂಥವ್ರಿಗೆ ಕೆಲಸ ಕೊಡ್ಬೋದು. ಯಾವ್ದಾದ್ರು ಒಂದು ಕಸ ಗುಡಿಸೋ ಕೆಲಸ ಗೌರ್ಮೆಂಟಿಂದ ಕೊಡ್ಬೋದು, ಒಂದು ಆಯ್ಕೆ ಮಾಡ್ಬೋದು. ಎಲ್ಲ ಇವಾಗ ಒಂದು 10 ವರ್ಷ 15 ವರ್ಷ ಇವಾಗಿಂದ ಒಂದು ಮಂಗಳಮುಖಿಯವ್ರಿಗೆ ಒಂದು ಕೆಲಸ ಅಂತ ಕೊಡಬೇಕು, ಒಂದು ಸೌಲಭ್ಯ ಅಂತ ಕೊಡಬೇಕು, ಒಂದು ಪಂಚಾಯತಿಲಿ ಒಂದು ಏನಾದರೂ ಒಂದು ಇದು ಮಾಡಬೇಕು ಅಂತ ಇವಾಗ ಬಂದಿದೆ. ಫಸ್ಟ್ ಏನೂ ಇತ್ತಿಲ್ಲ. ಅವ್ರ ಜೀವನನೇ ಅದು ನಾವು ಮಾಡಲೇಬೇಕದು. ಮಾಡಿದವ್ರು ವಿಧಿನೇ ಇಲ್ಲ. ಆದ್ರೂ ನಂಗೆ ಖುಷಿ ಅನ್ಸಿದೆ ಏನು ಗೊತ್ತಾ, ನೀವು ಇಲ್ಲಿಂದ ಅಲ್ಲಿಗೆ ಹೋದ್ರೂ ಸೆಕ್ಸ್ ವರ್ಕ್ ಮಾಡದೆ ಒಬ್ಬ ಹುಡುಗನ ನೋಡಿ ಮದುವೆ ಆಗಿ ಒಬ್ಬ ಹೆಣ್ಣು ಮಗಳು ಏನೆಲ್ಲ ಒಂದು ಪಾಲನೆ ಮಾಡ್ಬೋದು ಆ ಥರನೇ ಬದುಕಿದ್ದೀರಾ. ನಾವು ಅದೇ ರೀತಿ ನಾವು ನಮ್ಮ ಯಜಮಾನ್ರು ನಾವು ಸುಧಾ ಎಷ್ಟೇ ಮನೆ ಒಳಗಡೆ ಎಷ್ಟೇ ಜಗಳ ಮಾಡಿದ್ರು ನಾವು ಹೊರಗಡೆ ಜಗಳ ಮಾಡಿದವ್ರೇ ಇಲ್ಲ. ಎಲ್ಲ ಗಂಡ ಹೆಣ್ತಿರಲ್ಲಿ ಇರುತ್ತೆ ಬಿಡಿ ಜಗಳ. ನಮ್ಮ ಮನೆಯವ್ರು ಇಲ್ಲಿ ಗಲಾಟೆ ಮಾಡ್ಕೊಂಡು ಹೋದ್ರೆ ನಮ್ಮ ಹೆಣ್ಮಕ್ಳ ಮನೆಗೆ ಹೋಯ್ತಿತ್ತು. ಒಂದು ವಾರ ಬಿಟ್ಕೊಂಡು ಬರ್ತಿದ್ದು. ನಮ್ಮ ಹೆಣ್ಮಕ್ಳು ನಮಗೆ ಫೋನ್ ಮಾಡೋದು. ನಾನು ಫೋನ್ ಮಾಡಿದ್ರೆ ಏನು ಮಾಡ್ತೀನಿ ನಿಮ್ಮ ಅಣ್ಣ ಅಂದರೆ, ಅಣ್ಣ ಮನ್ಗಿದ್ದಾರೆ ಕುಡಿದ್ಬಿಟ್ಟು, ಇಷ್ಟೇ. ಇನ್ನು ನನಗೆ ಬೈತಿಲ್ಲ ನಮ್ಮ ಹೆಣ್ಮಕ್ಳು, ದುಡಿತದ ಬಿಡು ತಿನ್ಲಂತ ಯಾರು ಸಂಪಾದನೆ ಮಾಡಬೇಕು ಅಷ್ಟೇ ಹೇಳ್ತಿತ್ತು. ದೇವಿಕಾ ಅಮ್ಮನಲ್ಲಿ ನೋಡಿದ್ದು ಭಾಳ ಖುಷಿ ಅನ್ಸುತ್ತೆ. ಅವ್ರ ಇಡೀ ಜೀವನ ಒಂದು ಹೆಣ್ಣು ಮಗಳು ಯಾವ ಥರ ಬದುಕಬೇಕು ಆ ಥರನೇ ಬದುಕ್ತಾ ಇದ್ದಾರೆ.